ನಮಸ್ಕಾರ. ಈ ದಿನದ ನಮ್ಮ ಪಯಣ ಚಿತ್ರದುರ್ಗಕ್ಕೆ. ಕನ್ನಡದಲ್ಲಿ ಈ ಕೋಟೆಯನ್ನು ಕಲ್ಲಿನ ಕೋಟೆ, ಉಕ್ಕಿನ ಕೋಟೆ ಹಾಗೂ 7 ಸುತ್ತಿನ ಕೋಟೆ ಎಂದು ಸಹ ಕರೆಯುತ್ತಾರೆ. ಈ ಕೋಟೆಯನ್ನು 11 ಮತ್ತು 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಕೋಟೆಯು 7 ವೃತ್ತಾಕಾರದ ಗೋಡೆಗಳಿಂದ ಭದ್ರವಾಗಿದೆ. ಆದ್ದರಿಂದ ಇದನ್ನು 7 ಸುತ್ತಿನ ಕಲ್ಲಿನ ಕೋಟೆ ಎಂದು ಕರೆಯುತ್ತಾರೆ. ಕೋಟೆಯ ಮುಖ್ಯ ದ್ವಾರವು 7 ಹೆಡೆಯ ನಾಗರಹಾವು, ಅವಳಿ ತಲೆಯ ಹಕ್ಕಿ, ಗಂಡಬೇರುಂಡ, ರಾಜಹಂಸ ಮತ್ತು ಕಮಲದ ಹೂವನ್ನು ಹೊಂದಿದೆ. ಕ್ರಿಸ್ತಶಕ 1779ರಲ್ಲಿ ಚಿತ್ರದುರ್ಗದ ಕೋಟೆಯನ್ನು ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ ಇವರು ಕೋಟೆಯನ್ನು ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಂಡರು. ಬ್ರಿಟಿಷರಿಂದ ಟಿಪ್ಪು ಸುಲ್ತಾನ್ ಸೋಲನ್ನು ಅನುಭವಿಸಿದ ನಂತರ ಕೋಟೆಯು ಯದುವಂಶ ಸಂಸ್ಥಾನದ ಆಡಳಿತದ ವ್ಯಾಪ್ತಿಗೆ ಸೇರಲ್ಪಡುತ್ತದೆ. ಈಗ ಚಿತ್ರದುರ್ಗ ಕೋಟೆಯ ವೈಶಿಷ್ಟ್ಯತೆಯನ್ನು ನೋಡೋಣ. ಯುದ್ಧತಂತ್ರ ಅನುಗುಣವಾಗಿ ನಿರ್ಮಿಸಿದ ಈ ಕೋಟೆಯ ರಚನೆ, ವಿನ್ಯಾಸ ಮತ್ತು ತಂತ್ರಗಾರಿಕೆ ಚಿತ್ರದುರ್ಗದ ಪಾಳೆಯಗಾರರ ಶೌರ್ಯ ಪರಾಕ್ರಮಗಳ ಸಂಕೇತವಾಗಿದೆ. ಇವರು ಕಟ್ಟಿಸಿದ ಕೋಟೆ 7 ಸುತ್ತಿನ ಕಲ್ಲಿನ ಕೋಟೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆಯಲ್ಲದೆ ಸಿಡಿಲಿಗೂ ಮಳೆಗೂ ಜಗ್ಗದ ಉಕ್ಕಿನ ಕೋಟೆ ಎಂಬ ಹೆಸರು ಪಡೆದಿದೆ. ಗಂಡು ಮೆಟ್ಟಿದ ನಾಡು ಎಂಬ ಹೆಸರು ಪಡೆಯಿತು. ಚಿತ್ರದುರ್ಗ ಕೋಟೆಯು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ವಿವರಿಸುವಂತೆ ಗಿರಿದುರ್ಗ, ಜಲದುರ್ಗ ಮತ್ತು ವನದುರ್ಗದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವ ವಿಸ್ಮಯಕಾರಿ ಸ್ಮಾರಕ. ಈ ಕೋಟೆಯಲ್ಲಿ ಒಟ್ಟು 19 ಅಗಸೆ ಬಾಗಿಲುಗಳು, 38 ದಿಡ್ಡಿ ಬಾಗಿಲುಗಳು, 35 ಕಳ್ಳಕಿಂಡಿಗಳು, 4 ಗುಪ್ತ ದ್ವಾರಗಳಿವೆ. ಬೆಟ್ಟದ ಮೇಲೆ ಏಕನಾಥೇಶ್ವರಿ, ಹಿಡಿಂಬೇಶ್ವರಿ, ಸಂಪಿಗೆ ಸಿದ್ದೇಶ್ವರ, ಫಲ್ಗುಣೇಶ್ವರ ದೇವಾಲಯ ಸೇರಿದಂತೆ ಪ್ರಮುಖವಾದ 14 ದೇವಾಲಯಗಳಿವೆ. ಮುರುಘಾ ಮಠ, ವನಕೆ ಕಿಂಡಿ, ಮದ್ದು ಬೀಸುವ ಕಲ್ಲುಗಳು, ಅರಮನೆ ಅವಶೇಷಗಳು, ಕಣಿವೆಗಳು, ಕಣಜಗಳು, ಎಣ್ಣೆ ಕೊಳಗಳು, ಗರಡಿ ಮನೆ, ಮದ್ದಿನ ಮನೆಗಳು ಮುಂತಾದವು ಮುಖ್ಯವಾದದ್ದು. ಹಾಗೂ 40 ಅಡಿ ಎತ್ತರದ ಉಯ್ಯಾಲೆ ಕಂಬ, ಪಹರೆ ಗೃಹಗಳು, ಬಂದೂಕು ಕಿಂಡಿಗಳು, ವೀಕ್ಷಣಾ ಗೋಪುರಗಳು, ಬುರುಜು ಬತೇರಿಗಳು, ಸೈನಿಕ ಗೃಹಗಳು, ಪ್ರವಾಸಿಗರಿಗೆ ಸವಾಲೆನಿಸುವ ತುಪ್ಪದ ಕೊಳದ ಬತೇರಿ ಬೆಟ್ಟ, ಇಲ್ಲಿಗೆ ಹತ್ತಲು ಇರುವ ಕುದುರೆ ಹೆಜ್ಜೆಗಳು ಮುಂತಾದ 100 ಸ್ಮಾರಕಗಳು ಕೋಟೆಯಲ್ಲಿವೆ. ಈ ಕೋಟೆ ನೋಡಲು ಬಹು ಸುಂದರ, ಕಾದಾಡಲು ಬಲು ಭಯಂಕರ ಎನ್ನುವ ಗಾದೆ ಮಾತು ಕೋಟೆಗೆ ಅರ್ಥಪೂರ್ಣವಾಗಿದೆ. ಮೊಳಕಾಲ್ಮೂರು ತಾಲೂಕು ಬ್ರಹ್ಮಗಿರಿ ಸಮೀಪ ದೊರೆತಿರುವ ಅಶೋಕನ ಕಾಲದ ಶಿಲಾಶಾಸನದ ಪ್ರಕಾರ ಚಿತ್ರದುರ್ಗವು ಮೌರ್ಯ ಸಂಸ್ಥಾನದ ಭಾಗವಾಗಿರುತ್ತದೆ. ಮೌರ್ಯ ಸಂಸ್ಥಾನವು ಪತನಗೊಂಡ ನಂತರ ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು. 14ನೇ ಶತಮಾನದಲ್ಲಿ ವಿಜಯನಗರ ಅರಸರ ಆಳ್ವಿಕೆಯಲ್ಲಿದ್ದು ಕ್ರಿಸ್ತಶಕ 1565ರಲ್ಲಿ ನಡೆದ ವಿಜಯನಗರ ತಾಳಿಕೋಟೆ ಯುದ್ಧದ ಪತನದ ನಂತರ ಚಿತ್ರದುರ್ಗದ ಪಾಳೆಯಗಾರರು ಸ್ವತಂತ್ರ ಪಾಳೆಯಗಾರರೆನ್ನಿಸಿಕೊಂಡರು. ಈಗ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಇತಿಹಾಸವನ್ನು ನೋಡೋಣ. ಮೂಲತಃ ಈ ನಗರಕ್ಕೆ ಚಿತ್ರಕಲ್ಲು ದುರ್ಗ, ಚಿನ್ಮೂಲಾದ್ರಿ, ಚಿಂತಲಕಲದುರ್ಗ, ಚಿಂತಲಕಲ್ಲು ದುರ್ಗ ಹಾಗೂ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಫರ್ರಾಷಾಬಾದ್ ಎಂದು, ಬ್ರಿಟಿಷರ ಕಾಲದಲ್ಲಿ ಚಿಟಿಲು ದರ್ಗಾ ಎಂದು, ಅಂತಿಮವಾಗಿ ಹಾಲಿ ಚಿತ್ರದುರ್ಗ ಎಂದು ಗುರುತಿಸಿಕೊಂಡಿರುತ್ತದೆ. ಈಗ ಎಣ್ಣೆ ಕೊಳದ ಬಗ್ಗೆ ತಿಳಿಯೋಣ. ನಮಗೆ ವಿದ್ಯುತ್ ಶಕ್ತಿ ಬಂದಿದ್ದು 1902ರಲ್ಲಿ. ಅದಕ್ಕೂ ಮುಂಚೆ ಬೆಳಕಿಗಾಗಿ ದೀಪ ಹಾಗೂ ಪಂಜುಗಳನ್ನು ಉರಿಸುತ್ತಿದ್ದರು. ಅವುಗಳನ್ನು ಹಚ್ಚಲು ಎಣ್ಣೆಯನ್ನು ಬಳಸುತ್ತಿದ್ದರು. ಈ ಕೊಳದ ಅಳತೆ 9 × 12 ಅಡಿ. ಎಣ್ಣೆಯನ್ನು ಈ ತರಹದ ದೊಡ್ಡ ಕೊಳಗಳಲ್ಲಿ ಶೇಖರಿಸುತ್ತಿದ್ದರು. ಹೊಂಗೆ, ಬೇವು, ಹರಳೆಣ್ಣೆ ಮುಂತಾದ ಎಣ್ಣೆಗಳನ್ನು ಈ ಕೊಳದಲ್ಲಿ ಸಂಗ್ರಹಿಸಿ ಮಿಶ್ರಣ ಮಾಡಿ ಉಪಯೋಗಿಸುತ್ತಿದ್ದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಎಣ್ಣೆಯನ್ನು ತಂದು ಈ ಕೊಳಕ್ಕೆ ಹಾಕುತ್ತಿದ್ದರು. ಯುದ್ಧದ ಸಮಯದಲ್ಲಿ ಕೊರತೆಯಾಗಬಾರದೆಂದು ಈ ತರಹದ ಕೊಳದಲ್ಲಿ ಸಂಗ್ರಹಿಸುತ್ತಿದ್ದರು. ಈ ಪಕ್ಕದಲ್ಲಿ ಕಾಣುತ್ತಿರುವುದು ಕಾವಲು ಕಾಯುವ ಸೈನಿಕನ ಮನೆ. ಫಿರಂಗಿ ಹೊಡೆತ.
ಇಲ್ಲಿ ಕಾಣುತ್ತಿರುವುದು 1765ರಲ್ಲಿ ಹೈದರಲಿ ಚಿತ್ರದುರ್ಗ ಕೋಟೆಗೆ ಮೊದಲನೇ ಬಾರಿ ಬಂದಾಗ ಕೋಟೆಯ ಮುಂಭಾಗದಲ್ಲಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ಫಿರಂಗಿಯಿಂದ ಗುಂಡನ್ನು ಹೊಡೆದಂಥ ಜಾಗ. ಹೀಗಾಗಿ ಈ ಕೋಟೆಯನ್ನು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದು ಕರೆಯುತ್ತಾರೆ. ವಿಷದ ಕತ್ತಿಯ ಬಾಗಿಲು, ವೀರಭದ್ರನ ಬಾಗಿಲು. ಆಗಿನ ಕಾಲದಲ್ಲಿ ಮರದ ಬಾಗಿಲುಗಳಿಗೆ ಚೂಪಾದ ವಿಷದಿಂದ ಲೇಪನ ಮಾಡಿರುವ ಕತ್ತಿಗಳನ್ನು ಚುಚ್ಚುತ್ತಿದ್ದರು. ಆನೆಯ ಮುಖಾಂತರ ಶತ್ರುಗಳು ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದರೂ ಆನೆಗೆ ವಿಷದ ಕತ್ತಿ ಚುಚ್ಚಿ ಆನೆ ಸಾಯುತ್ತಿತ್ತು. ಇಲ್ಲಿ ಕಾಣುತ್ತಿರುವುದು ರಾಜರ ಮನೆ. ಕೆಳಗೆ ಫೌಂಡೇಶನ್ ಅನ್ನು ಕಲ್ಲಿನಿಂದ ಮಾಡುತ್ತಿದ್ದರು, ಗೋಡೆಯೆಲ್ಲ ಮಣ್ಣಿನಿಂದ ಕಟ್ಟುತ್ತಿದ್ದರು. ಇದು ಬೊಂಬೆ ಮಂಟಪ. ರಾಜರು ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಪಟ್ಟದ ಕುದುರೆ, ಪಟ್ಟದ ಆನೆ ಸಾವನ್ನಪ್ಪಿದರೆ ಅದನ್ನು ಮಣ್ಣಿನಲ್ಲಿ ಹೂತು ಅವುಗಳ ಮೂರ್ತಿಗಳನ್ನು ಮಾಡಿ ಪೂಜಿಸುತ್ತಿದ್ದರು. ಈ ಮೂರ್ತಿಗಳು ಭಿನ್ನವಾಗಿರುವುದರಿಂದ ಈಗ ಇಲ್ಲಿ ಪೂಜೆ ನಡೆಯುವುದಿಲ್ಲ. 5ನೇ ಬಾಗಿಲು ಗಂಟೆಯ ಬಾಗಿಲು ಅಥವಾ ಸೇನಾಧೀಶನ ಬಾಗಿಲು. ಮರದ ಬಾಗಿಲಿಗೆ ಗಂಟೆಗಳನ್ನು ಅಳವಡಿಸುತ್ತಿದ್ದರು. ಶತ್ರು ಸೈನ್ಯದ ಆನೆಗಳು ಬಾಗಿಲನ್ನು ದೂಡಲು ಪ್ರಯತ್ನಿಸಿದಾಗ ಜೋರಾಗಿ ಗಂಟೆಯು ಶಬ್ದ ಮಾಡಿ ಸುತ್ತಲಿನ ಸೈನಿಕರನ್ನು ಎಚ್ಚರಿಸುತ್ತಿತ್ತು. ದೀಪದ ಗೂಡುಗಳು. ಇಲ್ಲಿ ದೀಪಗಳನ್ನು ಇಡುತ್ತಿದ್ದರು. ಮುಂದೆ ಕಾಣುತ್ತಿರುವುದು 6ನೇ ಬಾಗಿಲು, ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು. ಹಿಂದೂ ಹಾಗೂ ಮುಸ್ಲಿಂ ಶೈಲಿಯನ್ನು ಒಳಗೊಂಡಿದೆ. ಹೆಸರು ಯಾಳಿ ಶಾರ್ದೂಲ. ಆ್ಯಕ್ಚುಲಿ ಈ ಥರ ಪ್ರಾಣಿ ಇಲ್ಲ, ಇಮ್ಯಾಜಿನರಿ ಅಷ್ಟೆ. ಇಲ್ಲಿ 2 ಮೀನಿನ ಚಿತ್ರ ಇದೆ. 2 ಮೀನಿದ್ರೆ ನೀರಿದೆ ಅಂತ, 1 ಮೀನಿದ್ರೆ ದಾರಿ, ವೇ. ಏಕನಾಥೇಶ್ವರಿ ಪಾದ. ಇಲ್ಲಿ ಇವ್ರದ್ದು ಮನೆ ದೇವರು. ಈ ಕೋಟೆಯನ್ನು 1568 ಕಟ್ಟಿರೋದು. ಟೋಟಲ್ ಕಟ್ಟಕ್ಕೆ ಶುರು ಮಾಡಿದ್ದು. ಟೋಟಲ್ ತೊಗೊಂಡಿರೋ ಟೈಮು 211 years ಟು ಕಂಪ್ಲೀಟ್ ದಿಸ್. 13 ಜನ ಪಾಳೆಗಾರರು ಅವರ ಪೀರಿಯಡ್ ಆಫ್ 211 years ಕಟ್ಟಿದ್ದಾರೆ. ಇದು ಗರಡಿ ಮನೆ. ಇದೇ ಬಾಗಿಲು, ಇಲ್ಲೇ ಎಂಟ್ರೆನ್ಸ್, ಇಲ್ಲೇ ಹೋಗಬೇಕು. ಹಾಗೆ ಇಲ್ಲಿ ಪಕ್ಕದಲ್ಲಿ ಎಕ್ವಿಪ್ಮೆಂಟ್ಸ್ ಇಡ್ತಿದ್ದು. ಇಲ್ಲಿ ಡಿಫ್ರೆಂಟ್ ಶೇಡ್ಸ್ ಆಫ್, ಅಂದರೆ ಕಲ್ಲುಗಳ ಬೇರೆ 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 ಥರದ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸ್ಬೋದು. ಹಾಗೆ ವಿಚಿತ್ರವಾಗಿ ಇರೋಂತಹ ಕಲ್ಲುಗಳ ಊರು, ಅದಕ್ಕೆ ಚಿತ್ರದುರ್ಗ ಅಂತ ಹೆಸರಿಟ್ರಂತೆ. ಈಗ ನಾವು 7ನೇ ಬಾಗಿಲಿಗೆ ಬಂದಿದ್ದೀವಿ. ಹಾಗೆ ಇದನ್ನು ಅಜ್ಜಿ ಬಾಗಿಲು ಅಂತಲೂ ಕರೀತಾರೆ. ಇಲ್ಲಿ ಕಾಣುತ್ತಿರುವುದು ದೀಪಸ್ತಂಭ. 40 ಅಡಿ ಎತ್ತರದಲ್ಲಿದೆ. ಗಡ್ಡದ ಮದಕರಿ ನಾಯಕನ ಕಾಲದಲ್ಲಿ ನಿರ್ಮಾಣವಾಗಿರುವುದು. ಕಾಣಿಸ್ತಾ ಇರೋದು ಉಯ್ಯಾಲೆ ಕಂಬ. ಇಲ್ಲಿ ಏಕನಾಥೇಶ್ವರಿ ದೇವಿಯನ್ನ ಉಯ್ಯಾಲೆ ಮಾಡಲಿಕ್ಕೋಸ್ಕರ ಉಪಯೋಗಿಸ್ತಿದ್ರು. ಹಿಂದೆ ಕಾಣಿಸ್ತಾ ಇರೋವಂಥದ್ದು ದೇವಸ್ಥಾನ. ಈಗಲೂ ಇಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸತಿ ಉಯ್ಯಾಲೆಯನ್ನು ಮಾಡ್ತಾರೆ. ಇದು ಓಕಳಿ ಹೊಂಡ. ಟಂಕಸಾಲೆ. ಇಲ್ಲಿ ನಾಣ್ಯಗಳನ್ನು ಗುಪ್ತವಾಗಿಡಲು ಉಪಯೋಗಿಸ್ತಾ ಇದ್ರು. ಖಜಾನೆ, ಟಂಕಸಾಲೆ. ಆಫೀಸ್ ಆಗೂ ಕೂಡ ಯೂಸ್ ಮಾಡ್ತಾ ಇದ್ರು. ಟಂಕಸಾಲೆ ಆಡಳಿತ ಕಚೇರಿ, ಪಾರ್ಲಿಮೆಂಟ್. ಇಲ್ಲಿ ನಾಣ್ಯಗಳನ್ನು ಮುದ್ರಿಸಲಾಗುತ್ತಿತ್ತು. ನಾಯಕರ ವಿಧಾನಸೌಧ ಅಂತ ಹೇಳಬಹುದು.
ಕುಂದುಕೊರತೆ ಇತರ ಸಮಸ್ಯೆಗಳನ್ನು ರಾಜ, ಮಂತ್ರಿ, ಸೇನಾಧಿಪತಿಗಳು ಸೇರಿ ಬಗೆಹರಿಸಿಕೊಳ್ಳುತ್ತಿದ್ದರು. ತಾಳೆಗರಿ ಹಾಗೂ ಓಲೆ ಪತ್ರಗಳನ್ನು ಸಂಗ್ರಹಿಸಿ ಇಡುತ್ತಿದ್ದ ಜಾಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಡೆ, ಆಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ವಲ್ಲ, ಬೆಲ್ಲ, ಅಲೋವಿರಾ, ಮೊಟ್ಟೆ ಎಲ್ಲ ಹಾಕಿ ಮಾಡಿರುವಂಥದ್ದು ಗೋಡೆ. ಹಾಗೆ ಮೇಲಿರೋದು ಮಣ್ಣು. ಇದು ಅಕ್ಕ ತಂಗಿ ಹೊಂಡ. ಇದು ಅಕ್ಕ, ಆ ಕಡೆ ತಂಗಿ. ಎದುರುಗಡೆ ಕಾಣಿಸ್ತಿರೋದು ಚೋಳಗುಡ್ಡ. ಚೋಳರು ಅಲ್ಲಿದ್ರಂತೆ. ಕೋಟೆಗೆ ಫ್ರಂಟಲ್ಲಿ 7 ಡೋರ್ಸ್, 7 ಬಾಗಿಲು, ಹಿಂದ್ಗಡೆ 2. ಅದರಲ್ಲಿ ಇದೊಂದು ಹಿಂದ್ಗಡೆ ಬಾಗಿಲು. ಓಬಮ್ಮ ನಾಗತಿ ಅಂತ ರಾಣಿ ಇದ್ಲು, ಅವಳ ಹೆಸರಲ್ಲಿ ಈ ಬಾಗಿಲಿದೆ. ಅದಕ್ಕೆ ಓಬವ್ವನ ಸಮಾಧಿ. ಸೈಡ್ದು ಇನ್ನೊಂದು ಬಾಗಿಲು 2 ಇತ್ತಲ್ಲ, ಅದು ಹನುಮನ ಬಾಗಿಲು. ಇದು ಒಬ್ಬವ ವಾಸ ಮಾಡ್ತಿದ್ದಂತಹ ಮನೆ. ಇಲ್ಲಿ ಮುಂದೆ ಒಬ್ಬವನ ಕಿಂಡಿ. ಹೋಗೋಣ, ಇಲ್ಲಿಂದ ಹೀಗೆ ಹೋಗಬೇಕು. ವನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಕಾವಲುಗಾರನ ಹೆಂಡತಿಯಾಗಿದ್ದಳು. ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡಿದಾಗ ಈಕೆಯು ತನ್ನ ವನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಳಿಯ ಕತ್ತಿಗೆ ಬಲಿಯಾದಳು. ವನಕೆ ಓಬವ್ವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದ್ದು. ಆಕೆಯನ್ನು ಕರ್ನಾಟಕದ ವೀರವನಿತೆಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ. ಚಿತ್ರದುರ್ಗ ಕೋಟೆಯ ವಿಹಂಗಮ ನೋಟ. ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. 1.5 hours ಆಯಿತು. ಸೊ ಇವಾಗ ಹೋಗ್ತಾ ಹಾಗೆ ಫೋಟೋಗಳು ಎಲ್ಲ ತೆಕ್ಕೊಂಡು ಹೋಗೋದು. ಹಿಡಿಂಬ ದೇವಾಲಯ. ಸಾವಿರಾರು ವರ್ಷಗಳ ಹಿಂದೆ ಮಹಾಭಾರತದ ಪಾಂಡವ ಸಹೋದರನಾದ ಭೀಮನು ತನ್ನ ಸಹೋದರರು ಮತ್ತು ತಾಯಿ ಕುಂತಿಯೊಂದಿಗೆ ವನವಾಸದಲ್ಲಿ ಅಲೆದಾಡುತ್ತಿದ್ದಾಗ ಹಿಡಿಂಬ ಎಂಬ ದುಷ್ಟ ರಾಕ್ಷಸನನ್ನು ಕಂಡನು. ಹಿಡಿಂಬನು ಭೀಮನಿಗೆ ಯುದ್ಧಕ್ಕೆ ಸವಾಲು ಹಾಕಿದಾಗ ಭೀಮನು ರಾಕ್ಷಸನನ್ನು ಕೊಲ್ಲುವಲ್ಲಿ ಯಶಸ್ವಿಯಾಗುವವರೆಗೂ ಇಬ್ಬರೂ ಮಾರಣಾಂತಿಕ ಯುದ್ಧವನ್ನು ನಡೆಸಿದರು. ನಂತರ ಭೀಮನು ಹಿಡಿಂಬನ ಸಹೋದರಿ ಹಿಡಿಂಬೆಯನ್ನು ವಿವಾಹವಾದನು. ಈ ದೇವಾಲಯದಲ್ಲಿ ಹಿಡಿಂಬೆಯ ಮುರಿದ ಹಲ್ಲುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ಕಾಣುತ್ತಿರುವುದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇದು ಮುರುಘರಾಜೇಂದ್ರ ಮಠ ಹಾಗೂ ಉಯ್ಯಾಲೆ. ಪ್ರಯಾಣದ ಮುಖ್ಯವಾದ ಒಂದು ಭಾಗ ನಡೀತಾ ಇದೆ. ಲಂಚ್ ಮಾಡ್ಕೋತಾ ಇದ್ದೀವಿ. ಈ ಥರ ಸ್ಟವ್ ತೊಗೊಂಬಂದಿದ್ದೀವಿ, ಟೇಬಲ್ಲು, ಸೆಟಪ್ ಎಲ್ಲ, ಪಾತ್ರೆ, ಈಗ ಉಪ್ಪಿಟ್ಟು, ಅವಲಕ್ಕಿ, ಇದಕ್ಕೆ ಬಿಸಿನೀರು ಹಾಕಿ ರೆಡಿ ಮಾಡ್ತೀವಿ. ನಮ್ಮ ಸಂತೋಷ್ ಅವರು ಇದರದ ಶ್ರೇಯ ಎಲ್ಲ ಅವರಿಗೆ ಲಭಿಸ್ಬೇಕು. ಅವ್ರದ್ದು ಸೆಟಪ್ ಇದೆಲ್ಲ. ಈಗ ಚೇರೆಲ್ಲ ತೊಗೊಂಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಆರಾಮಾಗಿ. ಸೊ ಹೀಗೆ ಮೇನ್ ರೋಡ್ ಇದು. ಇಲ್ಲಿ ಚಿತ್ರದುರ್ಗದಿಂದ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೆಟಪ್ ನಮ್ಮದು.
ಸೊ ಹೀಗೆ ನಮ್ಮ ಚಿತ್ರದುರ್ಗದ ಪ್ರಯಾಣ ಇಲ್ಲಿಗೆ ಮುಗೀತು. ಫಾರ್ ಮೋರ್ ಸಚ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.